ಮುಳುಗುವ ಡಿಕೆ ಶಿವಕುಮಾರ್ ಕಳೆದ ಕೆಲವು ವರ್ಷಗಳ ಅನುಭವದಲ್ಲಿ ಗಳಿಸಿದ್ದು ಅಪಾರ ಸಂಯಮ ಅನ್ನೋದಕ್ಕೆ ಮುಖ್ಯಮಂತ್ರಿಯಾಗಲು ತಿಂಗಳುಗಳ ಕಾಲ ತಪಸ್ವಿಯಂತೆ ಕಾಯ್ತಾ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಮುನ್ನಡೆದ ಬಗೆಯೇ ಉದಾಹರಣೆ. ಈ ಅವಧಿಯಲ್ಲಿ ಯಾವುದೇ ವಿವಾದಕ್ಕೆ ಸಿಕ್ಕಿಕೊಳ್ಳದೆ, ಪಕ್ಷದ ಶಿಸ್ತನ್ನೂ ಉಲ್ಲಂಘಿಸದೆ, ಬಂಡಾಯಗಾರನೂ ಆಗದೆ, ಸಿದ್ದರಾಮಯ್ಯ ಅವರನ್ನೂ ಟೀಕಿಸದೆ ನಡೆದುಕೊಂಡ ಬಗೆಯೇ ನಾಯಕನಾಗುವತ್ತ ಇನ್ನಷ್ಟು ದೊಡ್ಡ ಹೆಜ್ಜೆ ಹಾಕಿ ಇತರ ಜೊತೆಗಾರರಿಗೆ ಮಾದರಿಯಾಗುವಂತಿತ್ತು. ಇದು ಸಾಮಾನ್ಯ ಬದಲಾವಣೆಯಂತೂ ಖಂಡಿತ ಅಲ್ಲ. ಇದು ಡಿಕೆ ಶಿವಕುಮಾರ್ ಮಾಗುತ್ತಿರುವುದರ ಲಕ್ಷಣ. ಆದರೆ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಅವರು ಆಡುತ್ತಿರುವ ಮಾತುಗಳು ಮುಖ್ಯಮಂತ್ರಿ ವಿವೇಚನೆಯನ್ನೇ ಪ್ರಶ್ನಿಸ್ತಾ ಇವೆ. ಮುಖ್ಯಮಂತ್ರಿ ವಿವೇಚನೆ ಎಂಬುದೇ ನಗೆ ಪಾಟಲಿಗೀಡಾಗಿ ವರ್ಷಗಳೇ ಕಳೆದಿರಬಹುದು. ಆದರೆ ನಂದೇನಿಲ್ಲ, ಎಲ್ಲ ಹೈಕಮಾಂಡ್ ತೀರ್ಮಾನ ಅಂತ ಡಿಕೆಶಿ ಹೇಳ್ತಾ ಇರೋದು ಸಚಿವರಾಗದವರಿಂದ ಮೊದಲೇ ನುಣುಚಿಕೊಳ್ಳುವ ಜಾಣ್ಮೆಯೂ ಇರಬಹುದು. ಆದರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಾಜಿಯಾದ ನಂತರ ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯರೂ ಆಗಿರುವ ಸಿದ್ದರಾಮಯ್ಯ ಮಾತಿಗೆ ಇನ್ನೂ ಬೆಲೆ ಇರೋದು ಡಿಕೆಶಿಯನ್ನ ಕಂಗೆಡಿಸಿರಬಹುದು. ಒಟ್ಟಾರೆ ಡಿಕೆ ಶಿವಕುಮಾರ್ ಮುಖಭಾವ ಮೊದಲಿನಷ್ಟು ಉತ್ಸಾಹದಿಂದಿರುವಂತೆ ಕಾಣ್ತಾ ಇಲ್ಲ. ಇದಕ್ಕೆ ಕಾರಣವೂ ಇದೆ. 2004ರ ನಂತರ ಇಳಿಮುಖಗೊಂಡಿದ್ದ ಕಾಂಗ್ರೆಸ್ ಪಕ್ಷದ ಪ್ರಭಾವ ಸಿದ್ದರಾಮಯ್ಯ ಸೇರ್ಪಡೆ ನಂತರ ಮೊದಲಿನಂತೆ ಹಳಿಗೆ ಬಂದಿತ್ತು. ಸಿದ್ದರಾಮಯ್ಯ ಮೊದಲೇ ರೈತ ಮುಖಂಡ. ಎಂಡಿ ನಂಜುಂಡಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ, ಎಚ್.ಡಿ. ದೇವೇಗೌಡ, ಜೆ.ಎಚ್. ಪಟೇಲ್ ಜೊತೆ ಪಳಗಿ ಎಲ್ಲಾ ಪಟ್ಟುಗಳನ್ನ ಬಲ್ಲವರು. ಡಿಕೆ ಶಿವಕುಮಾರ್ ಕೂಡ ಮಾಜಿ ಮುಖ್ಯಮಂತ್ರಿಗಳಾದ ಎಸ್. ಬಂಗಾರಪ್ಪ, ಧರಂಸಿಂಗ್, ಎಸ್.ಎಂ. ಕೃಷ್ಣ ಒಡನಾಟದಲ್ಲಿದ್ದವರು. ಆದರೆ ಸಿದ್ದರಾಮಯ್ಯ ಅವರಿಗಿರುವ ಸಾಂಸ್ಕೃತಿಕ ಅಭಿರುಚಿ ಡಿಕೆಶಿಯಲ್ಲಿಲ್ಲ. ಸಿದ್ದರಾಮಯ್ಯ ಅವರಂತೆ ಸಾಹಿತಿಗಳು, ಚಿಂತಕರು, ದಲಿತ ಮುಖಂಡರ ಜೊತೆಗಿನ ಒಡನಾಟ ಡಿಕೆಶಿಗಿಲ್ಲ. ಅವರದ್ದೇನಿದ್ರೂ ಜ್ಯೋತಿಷ್ಯಗಳ ಒಡನಾಟ, ಅಜ್ಜಯ್ಯ ಮೊದಲಾದ ದೇವರು ದಿಂಡ್ರುಗಳ ನಂಬಿಕೆ. ಸಿದ್ದರಾಮಯ್ಯ ಅವರಂತೆ ಕನ್ನಡ ನೆಲದ ಜನ ಸಮುದಾಯ ನಾಯಕನೆಂಬ ವರ್ಚಸ್ಸು ಡಿಕೆಶಿಗಿಲ್ಲ. 80ರ ದಶಕದ ರೈತ ಹೋರಾಟ, ದಲಿತ ಹೋರಾಟಗಳೊಂದಿಗೆ ಗುರುತಿಸಿಕೊಂಡ ಸಿದ್ದರಾಮಯ್ಯ ಅವರಿಗಿದ್ದ ಅಂಥ ಅನುಭವ ಡಿಕೆಶಿಗಿಲ್ಲ. ಸಿದ್ದರಾಮಯ್ಯ ತಮ್ಮ ಕುರುಬ ಸಮುದಾಯದ ಸಂಪೂರ್ಣ ಬೆಂಬಲದ ಜೊತೆ ದಲಿತರು, ಅಲ್ಪಸಂಖ್ಯಾತರು, ಇತರ ಹಿಂದುಳಿದವರನ್ನು ಒಲಿಸಿಕೊಂಡು ಮುನ್ನೆಲೆಗೆ ಬಂದಿದ್ರು. ಆದರೆ ಡಿಕೆ ಶಿವಕುಮಾರ್ ತಮ್ಮ ಒಕ್ಕಲಿಗ ಸಮುದಾಯದ ಬೆಂಬಲವನ್ನು ಪೂರ್ತಿಯಾಗಿ ಪಡೆದುಕೊಳ್ಳೋಕೆ ದೇವೇಗೌಡರ ಕುಟುಂಬದ ಪ್ರಭಾವವೇ ಅಡ್ಡಿಯಾಗಿದೆ. ಇತರ ಸಮುದಾಯಗಳ ಜೊತೆ ಡಿಕೆಶಿಗೆ ತಮ್ಮ ಕ್ಷೇತ್ರದಲ್ಲಿ ಬೆಂಬಲ ಇರಬಹುದೇ ಹೊರತು ಅದರಿಂದ ಹೊರಗೆ ಅವರ ನಾಯಕತ್ವದ ಪ್ರಭಾವ ಇರೋದು ಇನ್ನೂ ಸಾಧ್ಯವಾಗಿಲ್ಲ. ಸಿದ್ದರಾಮಯ್ಯ ಗಳಿಸಿರುವ ಜನಸಾಮಾನ್ಯರಿಗೆ ಪರಿಚಿತ ಹೆಸರುಗಳಾಗಿರುವ ಕನ್ನಡ ನೆಲದ ಚಿಂತಕರು, ಸಾಹಿತಿಗಳು, ದಲಿತ ಮುಖಂಡರು ತೋರುವಂತಹ ಬೆಂಬಲ ಡಿಕೆಶಿ ಗಳಿಸಲಿಲ್ಲ. ಇಂಥವರಿಂದ ಒಂದು ಓಟು ಬರುತ್ತೋ ಇಲ್ವೋ, ಮಾಧ್ಯಮಗಳಲ್ಲಿ ಈ ಹೆಸರುಗಳು ವ್ಯಕ್ತಪಡಿಸುವ ಬೆಂಬಲಕ್ಕೆ ಬೆಲೆಯಂತೂ ಇದೆ. ಡಿಕೆಶಿಯನ್ನ ಬೆಂಬಲಿಸುವುದಕ್ಕೆ ಸಮಾಜದ ಪ್ರಬುದ್ಧ ಹೆಸರುಗಳೇ ಕಾಣಸಿಗುವುದಿಲ್ಲ. ಅವರಿಗೇನಿದ್ರೂ ಮೂಲ ಕಾಂಗ್ರೆಸ್ಸಿಗರು, ಒಕ್ಕಲಿಗರಲ್ಲಿ ಒಂದು ಭಾಗ ಮತ್ತು ಸಿದ್ದರಾಮಯ್ಯನವರನ್ನ ಯಾವ್ಯಾವುದೋ ಕಾರಣಗಳಿಗೆ ಇಷ್ಟಪಡದ ಅನಾಮಧೇಯರನ್ನ ನೆಚ್ಚಿಕೊಳ್ಳುವ ಪರಿಸ್ಥಿತಿ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ರಾಜ್ಯಾದ್ಯಂತ ಓಡಾಡಿದ್ದಾರೆ. ಪಕ್ಷ ಸಂಘಟನೆಗಾಗಿ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಇತರ ರಾಜ್ಯಗಳಲ್ಲಿ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಶಾಸಕರು ಸಿಕ್ಕಿ ಬೀಳದಂತೆ ಬೆಂಗಳೂರಿಗೆ ಕರೆತಂದು ರೆಸಾರ್ಟ್ಗಳಲ್ಲಿ ರಿಸಿ ಕಾಪಾಡಿ ಪಕ್ಷದ ವಿಘ್ನ ನಿವಾರಕ ಅಂತ ಕರೆಸಿಕೊಂಡಿದ್ದಾರೆ. ಆದರೂ ಹಿ ಈಸ್ ನಾಟ್ ಅ ಲೀಡರ್ ಎಂಬ ಭಾವನೆ ಬಹುತೇಕರಲ್ಲಿದೆ. ಅವರು ಇನ್ನೂ ಕೇವಲ ಈವೆಂಟ್ ಮ್ಯಾನೇಜರ್ ಮಟ್ಟದಲ್ಲಿ ಉಳಿಯದೆ ತಮ್ಮದೇ ಛಾಪು ಮೂಡಿಸಬೇಕಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷವನ್ನ 4.5 ದಶಕಗಳ ಹಿಂದಿನಂತೆ ಶಕ್ತಿಶಾಲಿಯಾಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳುವ ಕ್ರಮಗಳು ಮತ್ತು ಪ್ರಯತ್ನಗಳು ಹಾಗೂ ಡಿಕೆಶಿ ತಾವು ಹೊಸ ಡಿಕೆಶಿ ಹೇಗೆಂದು ಕರ್ನಾಟಕದ ಜನತೆಗೆ ಮನವರಿಕೆ ಮಾಡಿಕೊಳ್ಳುವುದನ್ನು ಕಾಂಗ್ರೆಸ್ ಮತ್ತು ಅವರ ಭವಿಷ್ಯ ಅವಲಂಬಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆ ಪ್ರಭಾವ ಬೀರಿರುವ ನಾಯಕರಾಗಿ ಯಶಸ್ವಿಯಾದವರಲ್ಲಿ ದೇವೇಗೌಡ, ಯಡಿಯೂರಪ್ಪ, ಸಿದ್ದರಾಮಯ್ಯ ಮುಖ್ಯವಾಗಿ ಕಾಣುತ್ತಾರೆ. ಈ ಸಾಲಿಗೆ ಡಿಕೆಶಿ ಸೇರೋದು ಇನ್ನೂ ಸಾಧ್ಯವಾಗಿಲ್ಲ. ಮುಖ್ಯಮಂತ್ರಿ ಆಗುವ ಮೊದಲು ಗಳಿಸಿದ ವರ್ಚಸ್ಸು ಆನಂತರ ಉಳಿಸಿಕೊಳ್ಳುವಲ್ಲಿ ವಿಫಲರಾದರು. ಆದರೆ 1983ರಲ್ಲಿ ಅವರನ್ನ ವಂಚಿಸದೆ ರಾಮಕೃಷ್ಣ ಹೆಗಡೆ ಬದಲು ಆಗ್ಲೇ ಮುಖ್ಯಮಂತ್ರಿಯಾಗಿದ್ರೆ ಬಂಗಾರಪ್ಪ ಇನ್ನಷ್ಟು ಪ್ರಕಾಶಮಾನರಾಗಿ ಬೆಳಗ್ತಿದ್ರೋ ಏನೋ. ಇವರೆಲ್ಲ ಮುಖ್ಯಮಂತ್ರಿಯಾಗುವ ಮುನ್ನವೇ ಜನಮಾನಸದಲ್ಲಿ ಒಂದು ಸ್ಥಾನ ಗುರುತಿಸಿಕೊಂಡವರು. ಅಂಥ ವರ್ಚಸ್ಸೇನು ಡಿಕೆಶಿಯಲ್ಲಿ ಇರಲಿಲ್ಲ.
ಆದ್ರೆ ಅವರು ಪಕ್ಷಕ್ಕಾಗಿ ಓಡಾಡ್ತಾರೆ, ಖರ್ಚು ಮಾಡ್ತಾರೆ, ಆದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲ ಎನ್ನುವ ಅನುಕಂಪ ಮಾತ್ರ ಸಾಕಷ್ಟು ಜನರಲ್ಲಿತ್ತು. ಆದರೆ ಡಿಕೆಶಿ ಮುಖ್ಯಮಂತ್ರಿಯಾಗುವ ನಿಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವದ ಬದಲಾವಣೆಗೆ ತೀವ್ರ ಪ್ರಯತ್ನಗಳನ್ನು ನಡೆಸಿರೋದು ಅವರ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಯಾವುದೇ ವಿವಾದಕ್ಕೂ ಒಳಗಾಗಿರಲಿಲ್ಲ. ಅವರು ತಮ್ಮ ಪ್ರಯತ್ನಗಳಲ್ಲಿ ಸಾಕಷ್ಟು ಯಶಸ್ಸು ಕಂಡಿದ್ರು ಅವರನ್ನ ಪೂರ್ತಿಯಾಗಿ ನಂಬದ ಒಂದು ವರ್ಗಕ್ಕೆ ಮನವರಿಕೆ ಮಾಡಿಕೊಡೋದು ಅವರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಸಿದ್ದರಾಮಯ್ಯ ಅವರಲ್ಲಿ ಗ್ರಾಮೀಣ ಕನ್ನಡದ ಬನಿ ಇನ್ನೂ ಇದ್ದು ಒರಟುತನ ಉಳಿದುಕೊಂಡಿದ್ರೆ, ಗ್ರಾಮಾಂತರ ಪ್ರದೇಶದಿಂದಲೇ ಬಂದಿರುವ ಡಿಕೆಶಿ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಪಾಲಿಶ್ಡ್ ಆಗಿ ಮಾತನಾಡೋದನ್ನ ಕಲಿತಿದ್ದಾರೆ. ಅವರ ಮೇಲೆ ಎಸ್.ಎಂ. ಕೃಷ್ಣ ಅವರ ಪ್ರಭಾವ ಹೆಚ್ಚಾಗಿರೋದನ್ನು ನಾವು ಕಾಣಬಹುದು. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕೃಷ್ಣ ಹೇಗೆ ಮಾತನಾಡುತ್ತಿದ್ರೋ, ನಿರ್ಧರಿಸುತ್ತಿದ್ರೋ ಹಾಗೆ ಡಿಕೆಶಿ ಕೂಡ ಇದ್ದಾರೆ. ಆದರೆ ಇಂಥ ನಿಲುವು ಮಾಧ್ಯಮಗಳ ಮುಖ್ಯ ಸುದ್ದಿಯಾಗಬಹುದೇ ಹೊರತು ಡಿಕೆಶಿ ರಾಜಕೀಯ ಪಟ್ಟುಗಳನ್ನು ಕಲಿಯೋಕೆ ಹೇಳಿಕೊಳ್ಳುವ ಮಟ್ಟಿಗೆ ಯಶಸ್ವಿಯಾಗಿಲ್ಲ. ಯಾಕಂದ್ರೆ ಕೃಷ್ಣರಿಗಿದ್ದ ವರ್ಚಸ್ಸು, ಇಂಗ್ಲಿಷ್ ಭಾಷೆಯ ಹಿಡಿತ, ಕುಟುಂಬದ ಹಿನ್ನೆಲೆ ಅವರ ಪಾಲಿಶ್ಡ್ ಮಾತುಗಳಿಗೆ ಪೂರಕವಾಗಿರ್ತಿತ್ತು. ಕೇವಲ ಪಾಲಿಶ್ಡ್ ಮಾತುಗಳು ಕೃಷ್ಣರಂತಾಗಿಸೋದಿಲ್ಲ. ಸಂಸ್ಕೃತ ಕಲಿಯಲು ತೋರಿದ ಉತ್ಸಾಹವನ್ನ ಕನ್ನಡ ನೆಲದ ದನಿ ಕೇಳೋದಕ್ಕೆ ತೋರಿದ್ರೆ ಡಿಕೆಶಿ ಈಗಿರೋದಕ್ಕಿಂತ ಹೆಚ್ಚು ಎತ್ತರದಲ್ಲಿರ್ತಾ ಇದ್ರು. ಆದ್ರೂ ಕಾಂಗ್ರೆಸ್ಗೆ ಬಂದ ನಂತರ ಪಕ್ಷದ ಜವಾಬ್ದಾರಿ ವಹಿಸಿಕೊಳ್ಳದೆ ತಮ್ಮ ಹೆಸರಿನ ಬಲದಿಂದಲೇ ಸುಲಭವಾಗಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ 2 ಬಾರಿ ಮುಖ್ಯಮಂತ್ರಿಯಾಗುವ ಅವಕಾಶ ಪಡೆದ ಸಿದ್ದರಾಮಯ್ಯ ಎದುರು ಪಕ್ಷಕ್ಕಾಗಿ ಸಾಕಷ್ಟು ಶ್ರಮಿಸಿ ಸಾಕಷ್ಟು ಖರ್ಚು ಮಾಡಿದ ಡಿಕೆಶಿ ಬಗ್ಗೆ ಒಂದು ವರ್ಗಕ್ಕೆ ಅನುಕಂಪ ಇದ್ದೇ ಇತ್ತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದ ನಂತರ ಅವರ ವೈಯಕ್ತಿಕ ನಂಬಿಕೆಗಳನ್ನ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಾರ್ವತ್ರೀಕರಣಗೊಳಿಸಿದ್ದು ಸಮರ್ಥನೀಯವಲ್ಲ. ರಾಜಭವನದಲ್ಲಿ ವರ್ಷಗಳಿಂದ ನಡೀತಾ ಇರುವ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವೇದಿಕೆಯ ದಿಕ್ಕು ಬದಲಿಸಿದ್ದು, ರಾಜ್ಯದ ಬಹುತೇಕ ಕಾವಿಧಾರಿಗಳು, ಪಾದ್ರಿಗಳು ಮೌಲ್ಯಗಳನ್ನ ಸಮಾರಂಭಕ್ಕೆ ಆಹ್ವಾನಿಸಿದ್ದು ಪ್ರಜ್ಞಾವಂತರು ಒಪ್ಪಿಕೊಳ್ಳುವಂತಿರಲಿಲ್ಲ. ಎಲ್ಲಾ ಧರ್ಮಗಳ ಗುರುಗಳನ್ನ ಆಹ್ವಾನಿಸಿ ಪ್ರದರ್ಶನ ನಡೆಸೋದ್ರಿಂದ ಜಾತ್ಯತೀತರಾಗ್ಬಿಡೋದಿಲ್ಲ. ಅವರ ನಡವಳಿಕೆ ಜಾತ್ಯತೀತರು ಅಲ್ವೋ ಹೌದೋ ಎಂಬುದನ್ನು ಖಾತರಿಪಡಿಸಬಲ್ಲದು. ಹಾಗೆ ಜನರಿಗೆ ಹತ್ತಿರಾಗದೆ ವಾಸ್ತುಶಾಸ್ತ್ರ ಜ್ಯೋತಿಷ್ಯಗಳನ್ನೇ ನೆಚ್ಚಿಕೊಂಡು ರಾಜಕಾರಣ ಮಾಡೋದ್ರಿಂದ ಜನಮಾನಸದಿಂದ ದೂರವಾಗುವುದೇ ಹೆಚ್ಚು. ಅದೇನೇ ಇರಲಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಾಗ 13 ಸಚಿವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಯಾವುದೇ ಹೊಸ ಮುಖ ಇರಲಿಲ್ಲ. ಒಂದು ರೀತಿಯಲ್ಲಿ ಡಿಕೆಶಿ ನೇತೃತ್ವದ ಸಿದ್ದರಾಮಯ್ಯ ಸಂಪುಟದಂತಿತ್ತು. ರಾಜ್ಯ ವಿಧಾನಸಭಾ ಸದಸ್ಯರ ಸಂಖ್ಯೆ 224. ಇದರಲ್ಲಿ 15% ಸದಸ್ಯರನ್ನು ಮಾತ್ರ ಸಚಿವರಾಗಿಸಬಹುದು. ಅಂದ್ರೆ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಸಂಪುಟ ಸದಸ್ಯರ ಸಂಖ್ಯೆ 34 ಮೀರಬಾರದು. ಈಗಾಗಲೇ 14 ಮಂದಿ ಸಂಪುಟ ಸದಸ್ಯರಿರೋದ್ರಿಂದ ಇನ್ನೂ 20 ಮಂದಿಗೆ ಸಚಿವರಾಗುವ ಅವಕಾಶ ಇದೆ. ಈ ಸಂಪುಟ ವಿಸ್ತರಣೆ ಕಸರತ್ತು ಅಷ್ಟೂ ಸುಲಭದ್ದಲ್ಲ. ಜಾತಿ, ಧರ್ಮ, ಜಿಲ್ಲಾ ಪ್ರಾತಿನಿಧ್ಯ, ಯೋಗ್ಯತೆ, ಪಕ್ಷನಿಷ್ಠೆ ಎಲ್ಲವನ್ನ ಒರೆಗೆ ಹಚ್ಚಿ ಆಯ್ಕೆ ಮಾಡಬೇಕಾಗುತ್ತೆ. ಡಿಕೆಶಿ ಕೇವಲ ಈ ಅವಧಿಗೆ ಮಾತ್ರ ಮುಖ್ಯಮಂತ್ರಿಯಾಗಿರಬೇಕೆಂದು ಬಯಸ್ತಾ ಇಲ್ಲ. ಅವರದ್ದೇನಿದ್ರೂ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಗೆದ್ದು ಮುಖ್ಯಮಂತ್ರಿಯಾಗುವ ಗುರಿ. ಹೀಗಾಗಿ ಸಚಿವರ ಆಯ್ಕೆ ವಿಷಯದಲ್ಲಿ ಅವರಾಗ್ಲಿ ಹೈಕಮಾಂಡ್ ಆಗ್ಲಿ ವ್ಯಾಪಾರ ಮಾಡೋಕ್ ಹೋಗ್ತಾ ಇಲ್ಲ. ಭ್ರಷ್ಟರು, ಕಪಟಿಗಳು, ಪಕ್ಷಾಂತರಿಗಳು ಪದೇ ಪದೇ ಮಂತ್ರಿಯಾಗ್ತಾ ಇರೋದನ್ನ ಹೊರಗಿಟ್ಟು ಯೋಗ್ಯರನ್ನ ಆಯ್ಕೆ ಮಾಡೋದಕ್ಕೆ ಡಿಕೆಶಿಗೆ ಇದು ಸದಾವಕಾಶ. ಆದ್ರೆ ಅವರು ಇಕ್ಕಟ್ಟು ಹೇಗಿರುತ್ತೆ ಅನ್ನೋದನ್ನ ಉದಾಹರಣೆಗಳ ಮೂಲಕ ವಿವರಿಸ್ತೀವಿ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಪ್ರತಿಯೊಂದು ಜಿಲ್ಲೆಯಿಂದ ಕನಿಷ್ಠ ಒಬ್ಬರನ್ನಾದ್ರೂ ಸಚಿವರಾಗಿಸಬೇಕು ಅಂತ ನಿರ್ಧರಿಸಿದ್ರು. ಹಾಗೆ ಮಾಡೋದು ಸಾಧ್ಯವಾಗಲ್ಲ. ಬೆಂಗಳೂರಿನಿಂದ ಕಾಂಗ್ರೆಸ್ ಪಕ್ಷದ 14 ಮಂದಿ ಮತ್ತು ಬೆಳಗಾವಿಯಿಂದ 11 ಮಂದಿ ಆಯ್ಕೆಯಾಗಿದ್ರೆ, ಉಡುಪಿಯಿಂದ ಕಾಂಗ್ರೆಸ್ ಪಕ್ಷದ ಯಾವ ಅಭ್ಯರ್ಥಿಯೂ ಶಾಸಕರಾಗಿ ಆಯ್ಕೆಯಾಗಿಲ್ಲ. ಹಾಗೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಬ್ಬರೇ ಶಿವಲಿಂಗೇಗೌಡರು ಶಾಸಕರಿದ್ದಾರೆ. ಕೊಡಗಿನಿಂದ ಕಾಂಗ್ರೆಸ್ ಪಕ್ಷದ ಒಬ್ಬರೇ ಶಾಸಕರಿದ್ರು. ಮೊದಲ ಸಲ ಆಯ್ಕೆಯಾದವರು ಒಬ್ರು ಎಕೆ ಸುಬ್ಬಯ್ಯನವರ ಮಗ ಎಎಸ್ ಪೊನ್ನಣ್ಣ, ಇನ್ನೊಬ್ರು ಜೆಡಿಎಸ್ ಶಾಸಕ ಎ ಮಂಜು ಅವರ ಮಗ ಮಂಥರ್ ಗೌಡ. ಬೆಂಗಳೂರಿನಿಂದ ಆಯ್ಕೆಯಾದ ಕೆಜೆ ಜಾರ್ಜ್, ಕೃಷ್ಣ ಭೈರೇಗೌಡ, ಬೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, ಬೆಳಗಾವಿ ಜಿಲ್ಲೆಯಿಂದ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಚಿವರಾಗಿದ್ದಾರೆ. ಹಾಗೆ ಬೀದರ್ನಿಂದ ಒಬ್ರು, ಗುಲ್ಬರ್ಗಾದಿಂದ 2, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ತುಮಕೂರು, ದಕ್ಷಿಣ ಕನ್ನಡ, ವಿಜಯಪುರದಿಂದ ತಲಾ ಒಬ್ರು ಸಚಿವರಾಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಮೈಸೂರು ಜಿಲ್ಲೆಯ ಪ್ರಾತಿನಿಧ್ಯ ಅಂತ ಪರಿಗಣಿಸಬಹುದು. ಅಂದ್ರೆ ಕೇವಲ 9 ಜಿಲ್ಲೆಗಳಿಗೆ ಮಾತ್ರ ಪ್ರಾತಿನಿಧ್ಯ ಸಿಕ್ಕಿದೆ. ಅಂದ್ರೆ ಇನ್ನು 22 ಜಿಲ್ಲೆಗಳಿಂದ ಸಚಿವರೇ ಇಲ್ಲ. ಉಡುಪಿಯಿಂದ ಸಚಿವರಾಗುವವರು ಯಾರೂ ಇಲ್ಲ.
ಉಳಿದ 20 ಸಚಿವ ಸ್ಥಾನವನ್ನ ಉಡುಪಿಯನ್ನ ಹೊರತುಪಡಿಸಿದ್ರೂ ಇನ್ನೊಂದು ಜಿಲ್ಲೆ ಸಚಿವ ಸ್ಥಾನದಿಂದ ವಂಚಿತವಾಗಬಹುದು. ಲೆಕ್ಕಾಚಾರದ ಕಷ್ಟ ಇರೋದು ಇಲ್ಲೇ. ದೇವೇಗೌಡ ಕುಟುಂಬದ ಭದ್ರಕೋಟೆ ಬಿಜೆಪಿ ಮೈತ್ರಿಯಿಂದ ಇನ್ನಷ್ಟು ಬಲಿಷ್ಠವಾಗಿರೋದ್ರಿಂದ ಶಿವಲಿಂಗೇಗೌಡರನ್ನ ಸಚಿವರಾಗಿಸೋದು ಒಳಿತು. ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಭದ್ರಕೋಟೆಯಾಗಿದ್ದ ಕೊಡಗಿನಲ್ಲಿ ಮತ್ತೆ ಕಾಂಗ್ರೆಸ್ ಚಿಗುರಿದೆ. ಮೊದಲ ಸಲ ಆಯ್ಕೆಯಾಗಿರುವ ಶಾಸಕರಿದ್ರೂ ಒಬ್ಬರಿಗೆ ಅವಕಾಶ ಕೊಡುವುದು ಒಳಿತು. ದಕ್ಷಿಣ ಕನ್ನಡದಿಂದ ಈಗಾಗಲೇ ಒಂದು ಪ್ರಾತಿನಿಧ್ಯ ಇದೆ. ಇನ್ನೋರ್ವ ಶಾಸಕ ಮೊದಲ ಸಲ ಆಯ್ಕೆಯಾದವರು. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ತರಹದ ಸಮಸ್ಯೆ ಇದೆ. ಬೆಳಗಾವಿಯಿಂದ ಮುಖ್ಯಮಂತ್ರಿ ಆಪ್ತರಾದ ಲಕ್ಷ್ಮೇ ಹೆಬ್ಬಾಳ್ಕರ್ ಮತ್ತು ಬಿಜೆಪಿಯಿಂದ ಬಂದು ಅವಕಾಶಕ್ಕಾಗಿ ಕಾಯ್ತಾ ಇರುವ ಲಕ್ಷ್ಮಣ್ ಸವದಿ ನಡುವೆ ಒಬ್ರು ಆಯ್ಕೆಯಾಗಬಹುದು. ಬಿಜೆಪಿಯಿಂದ ಬಂದವರನ್ನ ಕಡೆಗಣಿಸೋದಿಲ್ಲ ಎಂಬ ಸಂದೇಶ ರವಾನೆಗೆ ಸವದಿ ಆಯ್ಕೆ ಉತ್ತಮ. ಬೆಂಗಳೂರು ನಗರ ಜಿಲ್ಲೆಯಿಂದ ಸಿದ್ದರಾಮಯ್ಯ ತಮಗೆ ನಿಷ್ಠರಾಗಿರುವ ರಿಜ್ವಾನ್ಗೆ ಮಣೆ ಹಾಕೋಕೆ ಯತ್ನಿಸ್ತಾ ಇದ್ರೆ, ಮುಖ್ಯಮಂತ್ರಿ ಡಿಕೆ ಈಗಾಗಲೇ ಎನ್ಎ ಹ್ಯಾರಿಸ್ ಹೆಸರು ಅಂತಿಮಗೊಳಿಸಿರುವಂತೆ ಕಾಣ್ತಾ ಇದೆ. ಸಲೀಂ ಅಹಮದ್ ಅಥವಾ ಖನೀಜ್ ಫಾತಿಮಾ ಮಂತ್ರಿ ಸ್ಥಾನ ಪಡಿಬಹುದು. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ಇನ್ನೂ ಇಬ್ರು ಉಪಮುಖ್ಯಮಂತ್ರಿಗಳನ್ನಾಗಿಸೋಕೆ ಡಿಕೆಶಿ ಆಗ್ಲಿ ಪರಮೇಶ್ವರ್ ಆಗ್ಲಿ ಒಪ್ಪಲಾರರು.